ಹಾಳ ಗ್ರಾಮದ ಜನತೆಗೂ ನನ್ನ ವಂದನೆಗಳನ್ನು ನಮಿಸುತ್ತಾ ಇದೀಗ ನಾನು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, 1798ರಲ್ಲಿ ಸಂಗೊಳ್ಳಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಈತನ ಜನನವಾಗುತ್ತದೆ. ತಂದೆ ದೊಡ್ಡ ಭರಮಪ್ಪ, ತಾಯಿ ಕೆಂಚವ್ವ. ಇವರ ಉದರದಲ್ಲಿ ಜನಿಸಿದವನು ಈತ. ಈತನ ಅಜ್ಜ ರಾಗಪ್ಪ ಎಂಬುವನು ತುಂಬಾ ಖ್ಯಾತ ಪರಾಕ್ರಮಿಯಾಗಿದ್ದ, ನಾಟಿ ವೈದ್ಯ ಆಗಿದ್ದ ಹಾಗೂ 1000 ಒಂಟೆಗಳ ಸರದಾರ ಎಂದೇ ಕರೆಯಲ್ಪಟ್ಟವನಾಗಿದ್ದ. ಮತ್ತು ಈತನ ತಂದೆ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇವರ ತಂದೆಯವರು ಸಂಗೊಳ್ಳಿಯನ್ನು ಆಗಿನ ಕಾಲದಲ್ಲಿ ಒಂದು ಹುಲಿ ಕಾಡ್ತಿತ್ತಂತೆ. ಆ ಹುಲಿಯನ್ನು ಹೊಡೆದಂತಹ ಈತನಿಗೆ ರಣ ಬೇಟೆಗಾರ ಎಂದೇ ಹೆಸರಿಂದ ಕರೆಯುತ್ತಿದ್ದರಂತೆ. ಈ ತರದ ವೀರತ್ವ ಎಂಬುದು ಅವನ ರಕ್ತದಿಂದಲೇ ಬಂದಿದೆ. ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಚೆನ್ನಮ್ಮನ ಒಂದು ಅವಿನಾಭಾವ ಸಂಬಂಧವನ್ನು ವರ್ಣಿಸಲು ಶಬ್ದಗಳೇ ಸಾಲು. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನಿಗೆ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿದ್ದನು. ಸಂಗೊಳ್ಳಿ ರಾಯಣ್ಣ ಸಾವಿನ ಸುದ್ದಿ ಕೇಳಿದ ಚೆನ್ನಮ್ಮ ತನ್ನ ಗಂಡನ ಸತ್ತ ನಂತರ ಅವಳು ಒಂದು ಹನಿ ಕೂಡ ಕಣ್ಣೀರು ಹಾಕದೆ ಎದೆಗುಂದದೆ ಕಿತ್ತೂರ ನಾಡನ್ನು ಆಡಳಿತ ಮಾಡೋದಕ್ಕೆ ಸಿದ್ಧವಾಗಿ ಬಿಡ್ತಾಳೆ. ತನ್ನ ಸ್ವಂತ ಮಗ ಶಿವಲಿಂಗ ಸತ್ರು ಕೂಡ ಅವಳು ಎದೆಗುಂದಲಿಲ್ಲ. ಆದ್ರೆ ಬ್ರಿಟಿಷರು ಹೇಳ್ತಾರಲ್ಲ ಒಂದು ಸುಳ್ಳು ಮಾತು, ಆ ಸುಳ್ಳು ಮಾತಿಗೆ ಅವಳು ಅಲ್ಲೇ ಕುಸಿದು ಬಿಡ್ತಾಳೆ. ಆ ಮಾತು ಏನಪ್ಪಾ ಅಂದ್ರೆ, ತಾಯಿ ಚೆನ್ನಮ್ಮ, ನಿನ್ನ ಮಗ ನಿನ್ನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಇನ್ನಿಲ್ಲ ಅಂತ ಸುಳ್ಳು ಮಾತು ಹೇಳ್ಬಿಡ್ತಾರೆ. ಆ ಮಾತು ಕೇಳಿ ಅವಳು ಅಲ್ಲೇ ಕುಸಿದು ಬಿಡ್ತಾಳೆ. ಇಂದಿನ ಆಧುನಿಕ ಭಾರತ ದೇಶದಲ್ಲಿ ಒಟ್ಟು 14 ರಿಂದ 15 ಲಕ್ಷ ಸೈನಿಕರಿದ್ದಾರೆ. ಆದರೆ ಅಂದಿನ ಕಾಲದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಸೈನಿಕರನ್ನು ಒಗ್ಗೂಡಿಸಿದ ಮಹಾನ್ ಸಂಘಟನಾಕಾರ ಅಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಇದನ್ನು ಅರಿತ ಬ್ರಿಟನ್ ರಾಣಿ ಆಗಿನ ಕಾಲದಲ್ಲಿ ಈ ಆಡಳಿತಕ್ಕೆ ಒಂದು ಅಧ್ಯಕ್ಷ ಒಂದ್ ರೀತಿಯಿಂದ ಒಂದು ಬಹಳ ದೊಡ್ಡ ಸ್ಥಾನವನ್ನು ವಹಿಸಿದ್ದವಳು ಬ್ರಿಟನ್ ರಾಣಿಯವಳು. ಇಡೀ ನಮ್ಮ ಒಂದು ಸೂರ್ಯ ಮುಳುಗದ ನಾಡಿನ ರಾಣಿಯಾಗಿದ್ದಳು. ಅವಳು ಒಂದು ಪತ್ರವನ್ನು ಈ ಕೆಳಗಿನ ಅಧಿಕಾರಿಗಳಿಗೆ ಬರೀತಾಳೆ. ಏನಪ್ಪಾ ಅಂದ್ರೆ, ಈ ರಾಯಣ್ಣ ಒಂದು ವೇಳೆ ಏನಾದ್ರೂ ಸಿಕ್ಕರೆ ಅವನ ಜೀವಂತವಾಗಿ ನನಗೆ ತೆಗೆದುಕೊಂಡ್ ಬರ್ರಿ, ಅವನಿಗೆ ಗಲ್ಲಿ ಹಾಕ್ಬಾಡ್ರಿ, ಏನೂ ಹಾಕ್ಬಾಡ್ರಿ ಅಂತ. ಆದ್ರ ದುರಾದೃಷ್ಟವಶಾತ್ ಏನಪ್ಪಾ ಅಂದ್ರೆ, ಅವನಿಗೆ ಆಲ್ರೆಡಿ ಒಂದು ಗಲ್ಲಿಗೆ ಹಾಕಿದ ನಂತರ ಈ ಪತ್ರ ಬಂದು ಈ ಕಚೇರಿಗೆ ತಲುಪುತ್ತೆ. ಒಂದು ವೇಳೆ ಈ ಪತ್ರ ಮೊದಲೇ ಬಂದಿದ್ದರೆ 100ಕ್ಕೆ 100ರಷ್ಟು ಸತ್ಯ. ಈ ಬ್ರಿಟಿಷ್ ನಮ್ಮ ಸ್ವಾತಂತ್ರ್ಯವು 1947ಕ್ಕಿಂತಲೂ ಮೊದಲೇ ಬರುತ್ತಿತ್ತು. 1857ರ ಸ್ವತಂತ್ರ ಸಂಗ್ರಾಮಕ್ಕೂ ಮೊದಲು ಯಾರಾದರೂ ಒಬ್ಬ ವ್ಯಕ್ತಿ ಸಿಂಹ ಸ್ವಪ್ನವಾಗಿ ಬ್ರಿಟಿಷರ ವಿರುದ್ಧ ಎದುರಾಗಿದ್ದರೆ ಅದು ಸಂಗೊಳ್ಳಿ ರಾಯಣ್ಣ ಮಾತ್ರ. ಸಂಗೊಳ್ಳಿ ರಾಯಣ್ಣ ಹಾಲು ಮತ ಸಮಾಜದಲ್ಲಿ ಹುಟ್ಟಿದ್ದು ಮತ್ತು ಈ ಸಮಾಜದವನ್ನೊಂದು ಹೇಳಿಕೊಳ್ಳೋದಕ್ಕೂ ಇದು ಎಲ್ಲರಿಗೂ ಹೆಮ್ಮೆ ಎನಿಸುತ್ತದೆ. ಮತ್ತು ಇವರು ಪ್ರತಿಯೊಂದು ಸಮಾಜಕ್ಕೂ ಸ್ಫೂರ್ತಿ ಸೆಲೆ. ನಾವು ಹಾಲು ಮತದವರು ಪ್ರತಿಯೊಂದು ಸಮಾಜದ ಜೊತೆಗೆ ಬೆರೆತು ಅನ್ಯೋನ್ಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೆಳೆಯಬೇಕು ಮತ್ತು ಮುಖ್ಯವಾಗಿ ರಾಜಕೀಯವಾಗಿ ನಾವು ಹೆಚ್ಚು ಬೆಳೆಯಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ. 18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯ ಚಂದ್ರರು ಇರುವವರೆಗೂ ಅಜರಾಮವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ, ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸಿಪಾಯಿ ದಂಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಮರ ಸಾರಿದ ವೀರ ಯೋಧ ಅಂದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾತ್ರ. ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹುಟ್ಟಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಧನ್ಯವಾದಗಳು.